ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಮೇ 30 ಮತ್ತು 31 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. 2024ರ ಮೇ ತಿಂಗಳಲ್ಲಿ ಯಾವ ದೇಶದಲ್ಲಿ 670ಕ್ಕೂ ಹೆಚ್ಚು ಜನರು ಮಣ್ಣಿನ ಕುಸಿತದಿಂದ ಸಾವನ್ನಪ್ಪಿದ್ದಾರೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4, ಪಪುಯಾ ನ್ಯೂಗಿನಿಯಾ. ನೋಡಿ, ಪಪುಯಾ ನ್ಯೂಗಿನಿಯಾ ದೇಶದಲ್ಲಿ ಮಣ್ಣು ಕುಸಿತದಿಂದ 670 ಜನಕ್ಕೂ ಹೆಚ್ಚು ಜನಕ್ಕೂ ಸಾವನ್ನಪ್ಪಿದ್ದಾರೆ. 2000ಕ್ಕೂ ಹೆಚ್ಚು ಜನರು ಇನ್ನು ಮಣ್ಣಿನ ಅಡಿಯಲ್ಲಿ ಸಿಲುಕಿದ್ದಾರೆ ಅಂತಕ್ಕಂಥ ಮಾಹಿತಿ ನೀಡಿದೆ. ಆದರೆ ಪಪುಯಾ ನ್ಯೂಗಿನಿಯಾ ಮೂಲತಃ ಕೇವಲ 1 ಕೋಟಿ ಜನಸಂಖ್ಯೆಯನ್ನು ಹೊಂದಿದೆ. ಇದಕ್ಕಾಗಿ ಭಾರತ ತನ್ನ ಸಹಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ಗಮನಿಸಬಹುದು, ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದಾರೆ, ಯುನೈಟೆಡ್ ನೇಷನ್ ಎಸ್ಟಿಮೇಟ್ಸ್ ಮೋರ್ ದ್ಯಾನ್ 670 ಕಿಲ್ಡ್ ಇನ್ ಪಪುಯಾ ನ್ಯೂಗಿನಿಯಾ. ನೋಡಿ, ಲ್ಯಾಂಡ್ ಸ್ಲೈಡ್ಸ್ ಅಂತ ಕರಿತೀವಿ, ಅಂದರೆ ಮಣ್ಣು ಕುಸಿತದಿಂದಾಗಿ ಪಪುಯಾ ನ್ಯೂಗಿನಿಯಾದಲ್ಲಿ ಈ ಸಂಭವ ಆಗಿರತಕ್ಕಂಥದ್ದು. ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ಪಪುಯಾ ನ್ಯೂಗಿನಿಯಾದಲ್ಲಿ ಮಣ್ಣು ಕುಸಿದು 670ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಮೇ 2024ರಂದು ನೋಡಿ, ಮೇ 2024ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಪಪುಯಾ ನ್ಯೂಗಿನಿಯಾಗೆ ಪರಿಹಾರ, ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಪ್ರಯತ್ನಗಳಲ್ಲಿ ಸಹಾಯ ಮಾಡಲು $1 ಮಿಲಿಯನ್ ಘೋಷಣೆ ಮಾಡಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, $1 ಮಿಲಿಯನ್ ಘೋಷಣೆ ಮಾಡಿದ್ದಾರೆ ಎಂಬುದು ಗಮನದಲ್ಲಿರಬೇಕು. ಮತ್ತು ಪಪುಯಾ ನ್ಯೂಗಿನಿಯಾದಲ್ಲಿ ಮಣ್ಣಿನ ಕುಸಿತಕ್ಕೆ ಏನು ಕಾರಣ ಅಂತ ಕೇಳ್ತಾರೆ. ಕಾರಣ ಏನು ಅಂತಂದರೆ ನೋಡಿ, ಪಪುಯಾ ನ್ಯೂಗಿನಿಯಾವು ಪೆಸಿಫಿಕ್ ರಿಂಗ್ ಆಫ್ ಫೈರ್ನಲ್ಲಿರುವ ಸ್ಥಳ. ನೋಡಿ, ರಿಂಗ್ ಆಫ್ ಫೈರ್ನಲ್ಲಿದೆ. ಅಂದರೆ ರಿಂಗ್ ಆಫ್ ಫೈರ್ ಎಲ್ಲಿ ಕಂಡುಬರುತ್ತದೆ ಅಂತ ನಿಮಗೆ ಕೇಳ್ತಾರೆ. ಮೂಲತಃವಾಗಿ ರಿಂಗ್ ಆಫ್ ಫೈರ್ ಕಂಡುಬರುವುದು ಪೆಸಿಫಿಕ್ ಮಹಾಸಾಗರದಲ್ಲಿ ರಿಂಗ್ ಆಫ್ ಫೈರ್ ಕಂಡುಬರುತ್ತದೆ. ಹಾಗಾದರೆ ಪೆಸಿಫಿಕ್ ಮಹಾಸಾಗರದಲ್ಲಿ ಕಂಡುಬರ್ತಕ್ಕಂಥ ರಿಂಗ್ ಆಫ್ ಫೈರ್ನಲ್ಲಿರೋ ಸ್ಥಳ ಪಪುಯಾ ನ್ಯೂಗಿನಿಯಾ. ಈ ಸ್ಥಳ ಏನಿದೆ, ಅತಿ ಹೆಚ್ಚಿನ ಭೂಕಂಪಗಳು ಮತ್ತು ಜ್ವಾಲಾಮುಖಿ ಸ್ಫೋಟಗಳಿಂದ ಗುರಿಯಾಗುತ್ತದೆ. ನೋಡಿ, ರಿಂಗ್ ಆಫ್ ಫೈರ್ ಎಂಬುದು ಅಲ್ಲೇ ನೀವು ಗಮನಿಸಬಹುದು, ಇದು ಹೆಚ್ಚಿನ ಭೂಕಂಪಗಳು ಮತ್ತು ಜ್ವಾಲಾಮುಖಿಯ ಒಂದು ನೆಲೆಯಾಗಿದೆ ಅಂತ. ಇನ್ನು ಈ ರಿಂಗ್ ಆಫ್ ಫೈರ್ ಇದನ್ನು ಸರ್ಕಮ್ ಪೆಸಿಫಿಕ್ ಬೆಲ್ಟ್ ಎಂದು ಕೂಡ ಕರೀತಾರೆ. ನೋಡಿ, ಇವೆಲ್ಲ ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ. ರಿಂಗ್ ಆಫ್ ಫೈರನ್ನು ಸರ್ಕಮ್ ಪೆಸಿಫಿಕ್ ಬೆಲ್ಟ್ ಅಂತೂ ಕೂಡ ಕರೀತಾರೆ. ಇದು ಪೆಸಿಫಿಕ್ ಮಹಾಸಾಗರದ ಉದ್ದಕ್ಕೂ ಇರುವ ಒಂದು ಮಾರ್ಗವಾಗಿದೆ. ಅದು ಯಾವುದು? ಸರ್ಕಮ್ ಪೆಸಿಫಿಕ್ ಬೆಲ್ಟ್ ಎಂಬುದು. ಅಂದರೆ ಈ ಪೆಸಿಫಿಕ್ ಮಹಾಸಾಗರದ ಉದ್ದಕ್ಕೂ ಇರತಕ್ಕಂಥ ಈ ಬೆಲ್ಟ್ ಏನಿದೆ, ಅತಿ ಹೆಚ್ಚಿನ ಜ್ವಾಲಾಮುಖಿಗಳು ಮತ್ತು ವಿವಿಧ ರೀತಿಯ ಒಂದು ಭೂಕಂಪಗಳಿಗೆ ಸಂಭವಿಸ್ತಕ್ಕಂಥ ಒಂದು ನೆಲೆಯಾಗಿದೆ. ಇಲ್ಲಿ ಮುಖ್ಯವಾಗಿ ಸಕ್ರಿಯ ಜ್ವಾಲಾಮುಖಿಗಳು, ಆಗಾಗ್ಗೆ ಸಂಭವಿಸ್ತಕ್ಕಂಥ ಭೂಕಂಪಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಕಂಡುಬರುತ್ತವೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನೀವು ಗಮನಿಸಬೇಕಾಗಿರತಕ್ಕಂಥದ್ದು ಮೌಂಟ್ ಮುಂಗಾಲೋನಾ ಅಂತ ಕರಿತೀವಿ. ನೋಡಿ, ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ, ಮೌಂಟ್ ಮುಂಗಾಲೋನಾ. ಈ ಕುಸಿತದಿಂದ ಉಂಟಾದ ಬೃಹತ್ ಭೂಕುಸಿತದಲ್ಲಿ 2000ಕ್ಕೂ ಹೆಚ್ಚು ಜನರು ಸಮಾಧಿಯಾಗಿದ್ದಾರೆ ಎಂದು ಪಪುಯಾ ನ್ಯೂಗಿನಿಯಾ UN-ಗೆ ಮಾಹಿತಿ ನೀಡಿದೆ. ಅಂದರೆ ಮೌಂಟ್ ಮುಂಗಾಲೋನಾ ಕುಸಿತದಿಂದಾಗಿ ಅಲ್ಲಿ ಆಗಿರತಕ್ಕಂಥ ಒಂದು ಅವಘಡ ಇದು. ಹಾಗಾದರೆ ಈ ಪಪುಯಾ ನ್ಯೂಗಿನಿಯಾ ಎಲ್ಲಿದೆ? ಡೀಟೇಲ್ಸನ್ನು ನೀವು ಇಲ್ಲಿ ಗಮನಿಸಬಹುದು. ಪಪುಯಾ ನ್ಯೂಗಿನಿಯಾ ನೈಋತ್ಯ ಪೆಸಿಫಿಕ್ ಮಹಾಸಾಗರದಲ್ಲಿ ನೆಲೆಗೊಂಡಿರತಕ್ಕಂಥ ಒಂದು ದ್ವೀಪ ರಾಷ್ಟ್ರ. ಇದು ರಾಷ್ಟ್ರದ ಮುಖ್ಯಸ್ಥರು ಬ್ರಿಟನ್ನ ರಾಜ 3ನೇ ಚಾರ್ಲ್ಸ್. ಪ್ರಧಾನಮಂತ್ರಿ ಜೇಮ್ಸ್ ಮರಾಫೆ. ರಾಜಧಾನಿ ಪೋರ್ಟ್ ಮಾರ್ಸ್ಲೆ. ಕರೆನ್ಸಿ ಕಿನಾ. ನೋಡಿ, ಪಪುಯಾ ನ್ಯೂಗಿನಿಯಾದ ಕರೆನ್ಸಿ ಕಿನಾ ಎಂಬುದು ಗಮನದಲ್ಲಿರಬೇಕು. ಇದು ಪೆಸಿಫಿಕ್ ಮಹಾಸಾಗರದಲ್ಲಿ ನೆಲೆಗೊಂಡಿರತಕ್ಕಂಥ ಒಂದು ದ್ವೀಪ ರಾಷ್ಟ್ರ. ನೆಕ್ಸ್ಟ್ ನಾವು 2ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಪ್ರತಿ ವರ್ಷ ನಾವು ಮೇ 28ರಂದು ವಿಶ್ವ ಹಸಿವಿನ ದಿನ, ಅಂದರೆ ವರ್ಲ್ಡ್ ಹಂಗರ್ ಡೇನ ಆಚರಣೆ ಮಾಡ್ತೀವಿ. ಹಾಗಾದರೆ 2024ರ ವಿಶ್ವ ಹಸಿವಿನ ದಿನದ ಥೀಮ್ ಏನು?
ಗಮನಿಸಬಹುದು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1. ನೋಡಿ, ಥ್ರೈವಿಂಗ್ ಮದರ್ಸ್ ಥ್ರೈವಿಂಗ್ ವರ್ಲ್ಡ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಸೊ ವಿಶ್ವ ಹಸುವು ಅಂದರೆ ವರ್ಲ್ಡ್ ಹಂಗರ್ ಇಂಡೆಕ್ಸ್ ಕೂಡ ಸೊ ಬಿಡುಗಡೆಯಾಗುತ್ತೆ. ಅದನ್ನು ಕೂಡ ನಿರೀಕ್ಷಿಸಿ, ಇನ್ನು ಬಿಡುಗಡೆಯಾಗಿಲ್ಲ ಅದು. ಸೊ ಇಲ್ಲಿ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿ ನೀವು ಇಲ್ಲಿ ಗಮನಿಸಬಹುದು. ಪ್ರತಿ ವರ್ಷ ನಾವು ಮೇ 28ರಂದು ವಿಶ್ವ ಹಸಿವು ದಿನ ಆಚರಣೆ ಮಾಡ್ತೀವಿ. ಅಂದರೆ ಭಾರತದ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ ಅಮರ್ತ್ಯ ಸೇನ್ ಸಂಶೋಧನೆ ನಡೆಸಿ ಆಧುನಿಕ ಜಗತ್ತಿನಲ್ಲಿ ಹಸಿವು ವಾಸ್ತವವಾಗಿ ವಿತರಣೆಯ ಸಮಸ್ಯೆಯಿಂದಾಗಿ ಮತ್ತು ಸರ್ಕಾರದ ನೀತಿಗಳಿಂದಲೂ ಉಂಟಾಗುತ್ತದೆ ಎಂದು ಯಶಸ್ವಿಯಾಗಿ ಪ್ರದರ್ಶನ ಮಾಡ್ತಾರೆ. ಅಮರ್ತ್ಯ ಸೇನ್ 1998ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಕೂಡ ಪಡಿತಾರೆ ಎಂಬುದನ್ನು ಕೂಡ ನೀವು ಗಮನಿಸಬಹುದು. ನೋಡಿ, ಅಮರ್ತ್ಯ ಸೇನ್ಗೆ 1998ರಲ್ಲಿ ನೊಬೆಲ್ ಪಾರಿತೋಷಕ ದೊರೆತಿದೆ. 2011ರಿಂದ ದಿ ಹಂಗರ್ ಪ್ರಾಜೆಕ್ಟ್ ಪ್ರತಿ ವರ್ಷ ಮೇ 28ನ್ನು ವಿಶ್ವ ಹಸಿವಿನ ದಿನವನ್ನಾಗಿ ಆಚರಣೆ ಮಾಡಲು ಘೋಷಣೆ ಮಾಡಿತು. ಈ ವರ್ಷದ ಥೀಮ್ ನೋಡಿ, ಅಭಿವೃದ್ಧಿಯಾಗುತ್ತಿರುವ ತಾಯಂದಿರು, ಅಭಿವೃದ್ಧಿ ಹೊಂದುತ್ತಿರುವ ಜಗತ್ತು ಎಂಬುದು ಈ ವರ್ಷದ ಥೀಮ್. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕನ್ನಡದಲ್ಲಾದರೂ ಕೂಡ ನೆನಪಿಟ್ಕೋಬೋದು. ಇಂಗ್ಲೀಷಲ್ಲಿ ಮೋಸ್ಟಾಗಿ ನೆನಪಿಟ್ಕೊಳ್ಳಿ, ಯಾಕಂದರೆ ಕನ್ನಡದಲ್ಲಿ ಕೆಲವೊಂದು ಪದಗಳು ನಿಮಗೆ ಟ್ವಿಸ್ಟ್ ಆಗ್ಬೋದು, ಆದರೆ ಇಂಗ್ಲೀಷಲ್ಲಿ ಸೇಮ್ ಕೊಡ್ತಾರೆ. ಓಕೆ, ಸೊ ಇದು ಕೂಡ ನೆನಪಿಟ್ಕೋಬೇಕು. ನೆಕ್ಸ್ಟ್ ನಾವು 3ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಬಿಡುಗಡೆಯಾದ ವರದಿಯ ಪ್ರಕಾರ ಆರ್ಥಿಕ ವರ್ಷ 2024ರಲ್ಲಿ ಭಾರತದ ಅತಿದೊಡ್ಡ ವ್ಯಾಪಾರ ಪಾಲುದಾರ ದೇಶ ಯಾವುದು? ಸರಿಯಾಗಿರತಕ್ಕಂಥ ಉತ್ತರ ಚೀನಾ ದೇಶ. ನೋಡಿ, ಅತಿದೊಡ್ಡ ಪಾಲುದಾರ ಅಂದರೆ ಭಾರತದಿಂದ ಅತಿ ಹೆಚ್ಚು ಮತ್ತು ಅಂದರೆ ಅತಿ ಹೆಚ್ಚು ವಹಿವಾಟುಗಳು ನಡೆದಿರತಕ್ಕಂಥ ದೇಶ ಅದು ಚೀನಾ. ಭಾರತದಲ್ಲಿ ಅಗ್ರಸ್ಥಾನದಲ್ಲಿದೆ. ಅಷ್ಟೇ ಅಲ್ಲದೆ ಈ ಎಲ್ಲ ದೇಶಗಳಿಂದಲೂ ಭಾರತ ಅತ್ಯಂತ ಕಡಿಮೆ ಈ ವರ್ಷ ಒಂದು ವಹಿವಾಟು ನಡೆದಿರತಕ್ಕಂಥದ್ದು ಕೂಡ ವರದಿಯಾಗಿದೆ. ಸೊ ವಹಿವಾಟಿನಲ್ಲಿ ಅತಿ ಕಡಿಮೆ ಆಗಿರತಕ್ಕಂಥದ್ದು ಕೂಡ ಚೀನಾ ಅಗ್ರಸ್ಥಾನದಲ್ಲಿದೆ. ಅಂದರೆ ಇಲ್ಲಿ ಗಮನಿಸಬಹುದು ನೀವು ಏನೇನಂತಂದರೆ, ಚೀನಾ ವ್ಯಾಪಾರದಲ್ಲೂ ಕೂಡ ಅಂದರೆ ಭಾರತ ಚೀನಾದ ನಡುವಿನ ವ್ಯಾಪಾರದಲ್ಲೂ ಕೂಡ ಅಗ್ರಸ್ಥಾನದಲ್ಲಿದ್ದರೆ, ಇನ್ನು ಕಡಿಮೆ ಹೋದ ವರ್ಷಕ್ಕೆ ಹೋಲಿಸಿದರೆ ಅಂದರೆ 2023ಕ್ಕೆ ಹೋಲಿಸಿದರೆ 24ರಲ್ಲೂ ಕೂಡ ಅಂದರೆ 2024ರಲ್ಲಿ ಆಗಿದ್ದಂತಹ ವಹಿವಾಟಿಗೆ ಹೋಲಿಸಿದರೆ 2024ರಲ್ಲಿ ಕಡಿಮೆ ಆಗಿದೆ. ಕಡಿಮೆ ಆಗಿದ್ದರೂ ಕೂಡ ಅಗ್ರಸ್ಥಾನದಲ್ಲಿದೆ ಎಂಬುದು ಗಮನಿಸಬೇಕು. ನೀವಿಲ್ಲಿ ಗಮನಿಸಬಹುದು, ಬಿಸ್ನೆಸ್ ಸ್ಟ್ಯಾಂಡರ್ಡ್ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಮಾಹಿತಿ ಪ್ರಕಾರ ಇಲ್ಲಿ ಕೊಟ್ಟಿದ್ದಾರೆ, ಇಂಡಿಯಾ ಇನ್ ಟ್ರೇಡ್ ಡಿಫೈಸೈಟ್ ವಿತ್ 9 ಆಫ್ ಟಾಪ್ 10 ಟ್ರೇಡಿಂಗ್ ಪಾರ್ಟ್ನರ್ಸ್ ಇನ್ 2023-24 ಡೇಟಾ ಇದೀಗ ಬಿಡುಗಡೆಯಾಗಿದೆ. ನೀವಿಲ್ಲಿ ಗಮನಿಸಬಹುದು, ಅಂದರೆ ವರದಿಯ ಪ್ರಕಾರ ನೋಡಿ, ಇಲ್ಲಿ ಚೀನಾ ಆ್ಯಸ್ ಎಮರ್ಜ್ಡ್ ಆ್ಯಸ್ ಇಂಡಿಯಾಸ್ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಅಂತ ಕೊಟ್ಟಿದ್ದಾರೆ. ಸೊ ಸರಿಸುಮಾರು ಭಾರತದೊಂದಿಗೆ $118.4 ಬಿಲಿಯನ್ ಭಾರತದೊಂದಿಗೆ ವಹಿವಾಟದೊಂದಿಗೆ ಇದು ಅಮೇರಿಕವನ್ನು ಹಿಂದಿಕ್ಕಿದೆ. ನೋಡಿ, ಎಡ್ಜ್ಡ್ ಪಾಸ್ಟ್ ಆಫ್ US ಅಂದರೆ 2023 ಈ ಸಮಯದಲ್ಲಿ ಭಾರತದ ಅತಿದೊಡ್ಡ ವ್ಯಾಪಾರ ಪಾಲುದಾರ ದೇಶ US ಆಗಿತ್ತು, ಅಮೇರಿಕಾ. ಸೊ ಅಮೇರಿಕವನ್ನು ಹಿಂದಿಕ್ಕಿದೀಗ ಮತ್ತೆ ಚೀನಾ ಅಗ್ರಸ್ಥಾನ ಪಡೆದುಕೊಂಡಿರತಕ್ಕಂಥದ್ದು ಕೂಡ ನೀವಿಲ್ಲಿ ಗಮನಿಸಬಹುದು. ಗಮನಿಸಿ, ಫಿನಾನ್ಷಿಯಲ್ ಇಯರ್ 2024 $118.4 ಬಿಲಿಯನ್ನೊಂದಿಗೆ ಚೀನಾ ಭಾರತದ ಅತಿದೊಡ್ಡ ವ್ಯಾಪಾರ ಪಾಲುದಾರ. ಅಂದರೆ $118.3 ಬಿಲಿಯನ್ನೊಂದಿಗೆ US ಇದೀಗ 2ನೇ ಸ್ಥಾನದಲ್ಲಿದೆ. ಚೀನಾವು ದ್ವಿಮುಖ ವ್ಯಾಪಾರದಲ್ಲಿ $118.4 ಶತಕೋಟಿಯೊಂದಿಗೆ ಅತಿದೊಡ್ಡ ವ್ಯಾಪಾರ ಪಾಲುದಾರವಾಗಿದೆ ಎಂಬುದು ಗಮನಿಸಬೇಕು. ಅಷ್ಟೇ ಅಲ್ಲದೆ ಭಾರತವು 2023-24ರಲ್ಲಿ US-ನೊಂದಿಗೆ $36.74 ಶತಕೋಟಿ ವ್ಯಾಪಾರದ ಹೆಚ್ಚುವರಿ ಹೊಂದಿದೆ. ಅಂದರೆ ಹೆಚ್ಚುವರಿ ವ್ಯಾಪಾರವನ್ನು ಹೆಚ್ಚಿಸಿಕೊಂಡಿರತಕ್ಕಂಥದ್ದು. ಭಾರತದೊಂದಿಗೆ ವ್ಯಾಪಾರ ಹೆಚ್ಚುವರಿ ಹೊಂದಿರುವ ಕೆಲವು ದೇಶಗಳಲ್ಲಿ ಅಮೆರಿಕವೂ ಕೂಡ ಒಂದಾಗಿದೆ. UK, ಬೆಲ್ಜಿಯಂ, ಇಟಲಿ, ಫ್ರಾನ್ಸ್, ಬಾಂಗ್ಲಾದೇಶದೊಂದಿಗೆ ಹೆಚ್ಚು ವಹಿವಾಟನ್ನು ನಡೆಸಿರ್ತಕ್ಕಂಥದ್ದು. ನೆಕ್ಸ್ಟ್ ನಾವು 4ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಸಂವಿಧಾನದ ಆರ್ಟಿಕಲ್ 329 ಸಬ್ಕ್ಲಾಸ್ B ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ? ನೋಡಿ,
329 ಉಪವಿಧಿ ಬಿ ಇದು ಕೆಳಗಿನ ಯಾವ ವಿಷಯಕ್ಕೆ ಅಥವಾ ಯಾವ ಒಂದು ಭಾಗದ ಅಡಿಯಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ ಚುನಾವಣೆಗಳು. ನೋಡಿ, ಭಾರತ ಸಂವಿಧಾನದ ಭಾಗ 15ರಲ್ಲಿ ಕಂಡುಬರ್ತಕ್ಕಂಥ ಚುನಾವಣೆಗಳೇನಿದ್ದಾವೆ, ಸೊ ಈ ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ 329 ಉಪವಿಧಿ ಬಿ ಸುದ್ದಿಯಲ್ಲಿದೆ. ಏನು ಸುದ್ದಿಯಲ್ಲಿದೆ ಅಂತ ನೋಡೋಣ. ಸೊ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಿ ಹಿಂದೂ ಪೇಪರ್ನಲ್ಲಿ ಸುಪ್ರೀಂ ಕೋರ್ಟ್ ಇದನ್ನು ಪ್ರಸ್ತುತಪಡಿಸಿದೆ. ನೋಡಿ, ವಾಟ್ ಈಸ್ ಆರ್ಟಿಕಲ್ 329 ಬಿ. ಸೊ ಇನ್ವಾಕ್ಡ್ ಬೈ EC. ನೋಡಿ, ಎಲೆಕ್ಷನ್ ಕಮಿಷನ್ ಏನು ಸುಪ್ರೀಂ ಕೋರ್ಟ್ ಇಲ್ಲಿ ಏನು ಹೇಳಿದೆ ಇದರ ಬಗ್ಗೆ ಅಂತ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಹೆಚ್ಚಿನ ಮಾಹಿತಿ ನೋಡೋಣ. ನೋಡಿ, ಬೂತ್ವಾರು ಮತದಾನದ ಅಂಕಿಅಂಶಗಳನ್ನು ಪ್ರಕಟಿಸಲು, ಗಮನಿಸಿ ಈ ಪಾಯಿಂಟನ್ನು ಗಮನಿಸಿ, ಬೂತ್ವಾರು ಮತದಾನದ ಅಂಕಿಅಂಶಗಳನ್ನು ಪ್ರಕಟಿಸಲು ಚುನಾವಣಾ ಆಯೋಗಕ್ಕೆ ನಿರ್ದೇಶನ ನೀಡುವಂತೆ ಕೋರಿ ಅಸೋಸಿಯೇಷನ್ ಫಾರ್ ಡೆಮೊಕ್ರಾಟಿಕ್ ರಿಫಾರ್ಮ್ ADR ಎಂಬ NGO ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ನಿಷೇಧ ಮಾಡಿದೆ ಅಥವಾ ಮುಂದೂಡಿದೆ ಅಥವಾ ಅದನ್ನು ತಡೆದಿದೆ. ಯಾಕೆ ತಡೆದಿದೆ ಅಂತಂದರೆ, ಈ ತಡೆಯಲು ಅಧಿಕಾರವಿದೆಯಾ ಸುಪ್ರೀಂ ಕೋರ್ಟಿಗೆ ಇದನ್ನು ತಡೆಯಲು, ಅಥವಾ ಇದನ್ನು ಅಧಿಕಾರ ಕೇಳ್ತಕ್ಕಂಥ ಅಧಿಕಾರ ಇದೆಯಾ ಇವರು, ಅಂದರೆ ಬೇರೆ ಯಾವುದೇ ಖಾಸಗಿ ಸಂಸ್ಥೆ ಅಥವಾ ಸರ್ಕಾರಿ ಸಂಸ್ಥೆಗೆ ಅದನ್ನು ವ್ಯಕ್ತಪಡಿಸಬೇಕು ಅಂತ ಕೇಳ್ತಕ್ಕಂಥ ಸಂವಿಧಾನದಲ್ಲಿ ವಿಧಿ ಏನಾದರೂ ಇದೆಯಾ ಅಂತಂದರೆ, ಸೊ ಅದಕ್ಕೆ ಸ್ಪಷ್ಟಪಡಿಸ್ತಾ ಇದೆ ಸುಪ್ರೀಂ ಕೋರ್ಟು. ನೋಡಿ, ಆರ್ಟಿಕಲ್ 329 ಬಿ ಕುರಿತು ನಾವು ನೋಡೋದಾದರೆ ಸಂವಿಧಾನದ ಭಾಗ 15ರಲ್ಲಿ ಪ್ರತಿಪಾದಿಸಲಾಗಿದೆ ಇದರ ಬಗ್ಗೆ. ಅಂದರೆ 324ರಿಂದ 329ನೇ ವಿಧಿಗಳವರೆಗೂ ನೋಡಿ, 24ರಿಂದ 29ನೇ ವಿಧಿಗಳೇನಿದ್ದಾವೆ ಚುನಾವಣೆಗಳ ಬಗ್ಗೆ ಸ್ಪಷ್ಟವಾಗಿ ಚರ್ಚಿಸುತ್ತವೆ. ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಈಗ ಚುನಾವಣೆಗಳು ನಡೆದು ರಿಸಲ್ಟ್ ಬರ್ತಕ್ಕಂಥ ಸಮಯವಾಗಿದೆ. ಈ ಸಮಯದಲ್ಲಿ ಈ ಒಂದು ಟಾಪಿಕ್ನ ಮೇಲೆ ಹೆಚ್ಚಿನ ಕ್ವಶನ್ಗಳು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇಲ್ಲಿ 324ನೇ ವಿಧಿ ಏನು ಹೇಳುತ್ತದೆ ಅಂದರೆ, ಚುನಾವಣಾ ಸಮಿತಿಗೆ ಚುನಾವಣೆಗಳನ್ನು ನಿರ್ದೇಶಿಸಲು ಮತ್ತು ನಿಯಂತ್ರಿಸಲು ಅಧಿಕಾರವನ್ನು ನೀಡಿದೆ 324ನೇ ವಿಧಿ. ಸೊ ಇದು 2 ಷರತ್ತುಗಳನ್ನು ವಿಧಿಸಿದೆ. ಅಂದರೆ 329ನೇ ವಿಧಿಯು ಚುನಾವಣಾ ವಿಷಯಗಳಲ್ಲಿ ನ್ಯಾಯಾಂಗದ ಪಾತ್ರಕ್ಕೆ ಸಂಬಂಧಿಸಿದೆ. ನೋಡಿ, ಸೊ ಈ ಪಾಯಿಂಟನ್ನು ನೀವಿಲ್ಲಿ ಗಮನಿಸಬಹುದು ಸ್ನೇಹಿತರೆ. 329ನೇ ವಿಧಿ ಏನು ಹೇಳುತ್ತೆ, ಚುನಾವಣಾ ವಿಷಯಗಳಲ್ಲಿ ನ್ಯಾಯಾಂಗದ ಪಾತ್ರದ ಬಗ್ಗೆ ವ್ಯವಹರಿಸುತ್ತದೆ. ಸೊ ಇಲ್ಲಿ ಆರ್ಟಿಕಲ್ 329A ಏನು ಹೇಳುತ್ತದೆ, ಚುನಾವಣಾ ಜಿಲ್ಲೆಗಳ ಗಡಿ ಅಥವಾ ಅದರ ಸ್ಥಾನಗಳ ಹಂಚಿಕೆಗೆ ಸಂಬಂಧಿಸಿದ ಕಾನೂನುಗಳ ಸಂವಿಧಾನಿಕತೆಯನ್ನು ಪ್ರಶ್ನಿಸಲು ನ್ಯಾಯಾಂಗಕ್ಕೆ ಅವಕಾಶವಿಲ್ಲ ಅಂತ ತಿಳಿಸುತ್ತೆ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನ್ಯಾಯಾಂಗಕ್ಕೆ ಅವಕಾಶವಿಲ್ಲ ಅಂತ ಕೇಳ್ತಾ ಇದೆ ಇಲ್ಲಿ. ನ್ಯಾಯಾಂಗವು ಕೂಡ ಇಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಅಂತಕ್ಕಂಥ ಮಾಹಿತಿ ನೀಡಿದೆ 329A. ಅಂದರೆ ಚುನಾವಣಾ ಜಿಲ್ಲೆಗಳ ಗಡಿ ಅಥವಾ ಸ್ಥಾನಗಳ ಹಂಚಿಕೆಗೆ ಸಂಬಂಧಿಸಿದ ಕಾನೂನುಗಳೇನಾಗಿದ್ದು ಇದ್ದರೆ ಸಂವಿಧಾನಿಕತೆಯನ್ನು ಪ್ರಶ್ನಿಸಲು ನ್ಯಾಯಾಂಗಕ್ಕೆ ಅವಕಾಶವಿಲ್ಲ. ಎರಡನೇದಾಗಿ ಸಂವಿಧಾನದ 329B ವಿಧಿ ಏನು ಹೇಳುತ್ತದೆ ಅಂದರೆ, ಚುನಾವಣೆ ಪ್ರಕ್ರಿಯೆ, ನೋಡಿ ಚುನಾವಣೆ ಪ್ರಕ್ರಿಯೆ ಇದೀಗ ಮುಕ್ತಾಯದ ಹಂತದಲ್ಲಿದೆ. ಓಕೆ, ಚುನಾವಣೆ ಪ್ರಕ್ರಿಯೆ ಮುಕ್ತಾಯವಾಗ್ತಾ ಇದೆ. ಸೊ ಈ ಪ್ರಕ್ರಿಯೆಯ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಆಯೋಗದ ಕೆಲಸದಲ್ಲಿ ನ್ಯಾಯಾಂಗದ ಹಸ್ತಕ್ಷೇಪವನ್ನು ನಿಷೇಧಿಸಿದೆ. ಅಂದರೆ ಇದೀಗ NGO, ಯಾವುದೋ ಒಂದು NGO ಚುನಾವಣಾ ಬೂತ್ಗಳಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಬೂತ್ಗಳ ಅಂಕಿವಾರು ದತ್ತಾಂಶವನ್ನು ಬಿಡುಗಡೆ ಮಾಡಬೇಕು ಎಂದು ಸುಪ್ರೀಂ ಕೋರ್ಟಿಗೆ ಅರ್ಜಿ ಸಲ್ಲಿಸಿತ್ತು. ಆದರೆ ಸುಪ್ರೀಂ ಕೋರ್ಟ್ ಇಲ್ಲಿ ಏನು ಹೇಳಿದೆ, 329 ಉಪವಿಧಿ ಬಿ ಪ್ರಕಾರ ಯಾವುದೇ ಚುನಾವಣೆಗೆ ಸಂಬಂಧಪಟ್ಟಂಥ ಕೆಲಸಗಳಿಗೆ ನ್ಯಾಯಾಂಗ ಹಸ್ತಕ್ಷೇಪ ಮಾಡಲ್ಲ ಅಂತಕ್ಕಂಥ ವರದಿ ನೀಡಿದೆ. ಅಂದರೆ ಚುನಾವಣೆ ಪ್ರಕ್ರಿಯೆಯ ಸಂದರ್ಭದಲ್ಲಿ ಈಗ ಚುನಾವಣೆ ಪ್ರಕ್ರಿಯೆಯ ಹಂತದಲ್ಲಿದೆ, ಈ ಮಧ್ಯದಲ್ಲಿ ನ್ಯಾಯಾಂಗ ಹಸ್ತಕ್ಷೇಪ ಮಾಡುವಂತಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ತಿಳಿಸ್ತಕ್ಕಂಥದ್ದು 329B. ಸೊ ಅಕಾರಣಕ್ಕಾಗಿ ಪ್ರಚಲಿತದಲ್ಲಿದೆ, ನೆನಪಿರಲಿ ಸ್ನೇಹಿತರೆ ಇದು. ನೆಕ್ಸ್ಟ್ ನಾವು 5ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ವಿಶ್ವದ ಅತ್ಯಂತ ಪ್ರಬಲ ಭೂಕಂಪ ಸಂಭವಿಸಿದ ಕ್ಯಾಂಪಿ ಫ್ಲೆಗ್ರೆ ಸೂಪರ್ ಜ್ವಾಲಾಮುಖಿ ಪ್ರದೇಶವು ಎಲ್ಲಿ ಕಂಡುಬರುತ್ತದೆ?
ಸೊ ನೋಡಿ, ಸರಿಯಾಗಿರ್ತಕ್ಕಂಥ ಉತ್ತರ ಕಂಡು ಬರತಕ್ಕಂಥ ಸ್ಥಳ ಇಟಲಿ. ಆಪ್ಷನ್ ನಂಬರ್ 3 ಸರಿಯಾಗಿದೆ, ಇಟಲಿ. ಅಂದರೆ ಕ್ಯಾಂಪಿ ಫ್ಲೆಗ್ರೆ ಸೂಪರ್ ಜ್ವಾಲಾಮುಖಿ ಪ್ರದೇಶ. ನೋಡಿ, ಕ್ಯಾಂಪಿ ಫ್ಲೆಗ್ರೆ ಅಂತ ಕರಿತೀವಿ. ಸೊ ಇದೊಂದು ವೋಲ್ಕನಿಕ್ ಕ್ರೇಟರ್ ನಿಯರ್ ನ್ಯಾಪ್ಲನಿಟ್ ವಿತ್ ಸ್ಟ್ರಾಂಗೆಸ್ಟ್ ಅರ್ಥಕ್ವಿಕ್ ಇನ್. ನೋಡಿ, ಸ್ಟ್ರಾಂಗೆಸ್ಟ್ ಅರ್ಥಕ್ವಿಕ್ ಅಂದರೆ ಅತ್ಯಂತ ಬಲಿಷ್ಠವಾಗಿರತಕ್ಕಂಥ ಜ್ವಾಲಾಮುಖಿ ಅಂತ ಮಾಹಿತಿ ನೀಡಿದೆ. ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ಇಡೀ ದಶಕಗಳಲ್ಲೇ ಇಟಲಿಯ ಕ್ಯಾಂಪಿ ಫ್ಲೆಗ್ರೆ ಜ್ವಾಲಾಮುಖಿ ಪ್ರದೇಶದಲ್ಲಿ ಸಂಭವಿಸಿದ ಅತ್ಯಂತ ಪ್ರಬಲ ಭೂಕಂಪವು ಇತ್ತೀಚೆಗೆ ಸಂಭವಿಸಿದೆ. ಹಾಗಾದರೆ ಈ ಕ್ಯಾಂಪಿ ಫ್ಲೆಗ್ರೆ ಬಗ್ಗೆ ನಾವು ನೋಡೋದಾದರೆ, ಕ್ಯಾಂಪಿ ಫ್ಲೆಗ್ರೆ ಇಂಗ್ಲೀಷ್ನಲ್ಲಿನ ಫ್ರೆಗ್ರೇನ್ ಫೀಲ್ಡ್ಸ್ ಎಂದು ಕರೆಯುತ್ತಾರೆ. ಇಟಲಿಯ ನೆಫಲ್ಸ್ನ ಸಮೀಪದಲ್ಲಿರುವ ಸಕ್ರಿಯ ಜ್ವಾಲಾಮುಖಿ ಪ್ರದೇಶ. ನೋಡಿ, ಸಕ್ರಿಯ ಜ್ವಾಲಾಮುಖಿ ಪ್ರದೇಶ. ಇದರ ಹತ್ತಿರ ಮೌಂಟ್ ವೆಸುವಿಯಸ್ಗಿಂತ ಭಿನ್ನವಾಗಿದೆ. ಕ್ಯಾಂಪಿ ಫ್ಲೆಗ್ರೆ ಒಂದು ಜ್ವಾಲಾಮುಖಿಯಿಂದ ನಿರೂಪಿಸಲ್ಪಟ್ಟಿಲ್ಲ ಎಂಬುದು ಕೂಡ ಗಮನಿಸಬೇಕು. ಸೊ ಇದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನಾವು 6ನೇ ಕ್ವೆಶನ್ ನೋಡೋಣ. ಈ ಕೆಳಗಿನ ಯಾವ ಭಾರತೀಯ ಸೇನೆಯ ಮೇಜರ್ಗೆ 2023ರ ಪ್ರತಿಷ್ಠಿತ UN ಗಮನಿಸಿ ವಿಶ್ವಸಂಸ್ಥೆಯ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದ ಇಯರ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ? ನೋಡಿ, UN ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದ ಇಯರ್ ಅವಾರ್ಡ್ 2023. ಸೊ ಯಾರಿಗೆ ನೀಡಲಾಗಿದೆ? ಮೇಜರ್ ರಾಧಿಕಾ ಸೇನ್. ಆಪ್ಷನ್ ನಂಬರ್ 2 ಸರಿಯಾಗಿದೆ, ಮೇಜರ್ ರಾಧಿಕಾ ಸೇನ್ ಅವರಿಗೆ ಸೊ ಈ ಒಂದು ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಈ ಮೂಲಕ ಈ ಪ್ರಶಸ್ತಿಯನ್ನು ಪಡೆದಂತಹ 2ನೇ ಭಾರತೀಯ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಇದೀಗ ಇವರು ಪಾತ್ರವಾಗಿದ್ದಾರೆ. ಓಕೆ, ಸೊ ಇದರ ಹೆಚ್ಚಿನ ಮಾಹಿತಿ ನೀವು ನೋಡಿ. ಮೇಜರ್ ರಾಧಿಕಾ ಸೇನ್ ಆಫ್ ಇಂಡಿಯಾ ಟು ರಿಸೀವ್ ಪ್ರೆಸ್ಟೀಜಿಯಸ್ 2023 UN ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದ ಇಯರ್ ಅವಾರ್ಡ್. ಸೊ ಇಲ್ಲಿ ಅವಾರ್ಡ್ ಕೂಡ ತುಂಬಾ ಗಮನಿಸಬೇಕಾಗಿರತಕ್ಕಂಥ ಮಾಹಿತಿ ಇದೆ ನೀವು. ಓಕೆ, ಸೊ ಈ ಒಂದು ಅವಾರ್ಡನ್ನು ಪಡೆದುಕೊಂಡಿದ್ದಾನೆ. ಈ ಸಂದರ್ಭದಲ್ಲಿ ಅಂದರೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿರತಕ್ಕಂಥ ಆಂಟೋನಿಯೋ ಗುಟೆರಸ್. ನೋಡಿ, ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಿವರು. ಇವರು ಮೇಜರ್ ರಾಧಿಕಾ ಸೇನ್ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ. ಯಾವ ಸಂದರ್ಭ? 2023ರಿಂದ ಪ್ರತಿ ವರ್ಷ ಮೇ 29ರಂದು UN ಶಾಂತಿಪಾಲಕರ ಅಂತಾರಾಷ್ಟ್ರೀಯ ದಿನ, ವಿಶ್ವಸಂಸ್ಥೆಯ ಪೀಸ್ ಕೀಪರ್ಸ್ ಡೇ. ಸೊ ಇಂಟರ್ನ್ಯಾಷನಲ್ ಡೇ ಯಾವಾಗ ಆಚರಣೆ ಮಾಡ್ತೀವಿ? ಮೇ 29ರಂದು ನಾವು ಆಚರಣೆ ಮಾಡ್ತೀವಿ. ಸೊ ಈ ಆಚರಣೆಯ ಸಂದರ್ಭದಂದು ಪ್ರತಿ ವರ್ಷ 2023ರಿಂದ ಮೇ 29ರಂದು ಈ ಪ್ರಶಸ್ತಿ ನೀಡುತ್ತಾ ಬಂದಿದ್ದಾರೆ ಎಂಬುದು ಗಮನಿಸಬೇಕು. ಇನ್ನು ಮೇಜರ್ ರಾಧಿಕಾ ಸೇನ್ ಅವರು ವಿಶ್ವಸಂಸ್ಥೆಯ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಪಡೆದ 2ನೇ ಭಾರತೀಯರವರು. ಆಲ್ರೆಡಿ ಹಿಂದೆ ಮೇಜರ್ ಸುಮನ್ ಗವಾನ್ ಇಲ್ಲಿ 2019ರಲ್ಲಿ UN ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಪಡೆದಿದ್ದರು. ಸೊ ಅವರು ಮೊಟ್ಟ ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನು ಪಡೆದಿದ್ದರು 2019ರಲ್ಲಿ ಸುಮನ್ ಗವಾನ್. ಇದೀಗ ರಾಧಿಕಾ ಸೇನ್. ನೆಕ್ಸ್ಟ್ ನಾವು 7ನೇ ಕ್ವೆಶನ್ ನೋಡೋಣ. ಪ್ರವಾಹ ಅಂತ ಕರಿತೀವಿ. ಪ್ರವಾಹ ಅಥವಾ ಪ್ರವಾಹ ಅಂತ ಕರಿತೀವಿ. ಸೊ ಓಕೆ, ಪ್ರವಾಹ ಅಂತ ಕರಿತೀವಿ ಇದನ್ನು. ಸೊ ಈ ಪ್ರವಾಹ ಅಂದರೆ ನಿಯಂತ್ರಕ ಅಪ್ಲಿಕೇಶನ್, ದೃಢೀಕರಣ ಮತ್ತು ದೃಢೀಕರಣಕ್ಕಾಗಿ ವೇದಿಕೆ. ಸೊ ಅಥವಾ ಈ ಪ್ರವಾಹ ಪೋರ್ಟಲ್ ಅಂತ ಕರಿತೀವಿ. ಸೊ ಈ ಪ್ರವಾಹ ಪೋರ್ಟಲನ್ನು ಯಾವ ಸಂಸ್ಥೆ ಅಥವಾ ಕೆಳಗಿನ ಯಾವ ಒಂದು ಕಂಪನಿ ಇದನ್ನು ಸ್ಥಾಪನೆ ಮಾಡಿದೆ ಅಂತ ಕೇಳಿದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಇದು. ನೋಡಿ, RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರವಾಹ ಪೋರ್ಟಲನ್ನು ಪ್ರಾರಂಭಿಸಿದೆ. ಸೊ ಈ ಪೋರ್ಟಲ್ನ ಎಕ್ಸ್ಪ್ಲನೇಷನ್ ನೀವು ಇಲ್ಲಿ ಗಮನಿಸಬಹುದು. ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. RBI ಲಾಂಚ್ಡ್ ಮೊಬೈಲ್ ಆ್ಯಪ್ ಫಾರ್ ನೋಡಿ GSEC ಅಂತ ಅಂದರೆ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಗವರ್ನಮೆಂಟ್ ಸೆಕ್ಯೂರಿಟೀಸ್ನ ಟ್ರಾನ್ಸಾಕ್ಷನ್ಸ್ಗಾಗಿ ಸೊ ಇಂಟ್ರಡ್ಯೂಸ್ ಮಾಡಿದೆ. ಪ್ರವಾಹ ಅಂತ ಕರಿತೀವಿ ಇದನ್ನ. ಪ್ರವಾಹ ಪೋರ್ಟಲ್ ಫಾರ್ ಸಬ್ಮಿಷನ್ ಇದೀಗ ಆಗಿದೆ. ಸೊ ಇಲ್ಲಿ ಗವರ್ನಮೆಂಟ್ ಸೆಕ್ಯೂರಿಟೀಸ್ಗಳು ಅಂತ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಗವರ್ನಮೆಂಟ್ ಸೆಕ್ಯೂರಿಟೀಸ್ಗಳೇನಿದಾವೆ ಈ ಗವರ್ನಮೆಂಟ್ ಸೆಕ್ಯೂರಿಟೀಸ್ಗಳ ಉತ್ತಮವಾಗಿರತಕ್ಕಂಥ ಟ್ರಾನ್ಸಾಕ್ಷನ್ಗಾಗಿ ಆರ್ ಬಿ ಐ ಈ ಒಂದು ಪ್ರವಾಹ ಪೋರ್ಟಲನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ ಗಮನಿಸಬಹುದು, ಆರ್ ಬಿ ಐ ಲಾಂಚ್ ಮಾಡಿದೆ ಇದನ್ನು ಗವರ್ನಮೆಂಟ್ ಸೆಕ್ಯೂರಿಟೀಸ್ಗಾಗಿ, ಅಂದರೆ ಗವರ್ನಮೆಂಟ್ ಸೆಕ್ಯೂರಿಟೀಸ್ನ ವ್ಯಾಪಾರಕ್ಕಾಗಿ ಈ ಪೋರ್ಟಲನ್ನು ಬಿಡುಗಡೆ ಮಾಡಿದೆ. ಸೊ ಪೋರ್ಟಲ್ನ ವಿಸ್ತೃತ ರೂಪ ನೀವಿಲ್ಲಿ ಗಮನಿಸಬಹುದು. ಪ್ಲಾಟ್ಫಾರ್ಮ್ ಫಾರ್ ರೆಗ್ಯುಲೇಟರಿ ಅಪ್ಲಿಕೇಶನ್ ವ್ಯಾಲಿಡೇಷನ್ ಆ್ಯಂಡ್ ಆಥಾರಿಡೇಷನ್ ಅಂತ ಕರಿತೀವಿ. ಸೊ ಇದೊಂದು ಕೃತಕ ವೆಬ್ ಆಧಾರಿತ ಪೋರ್ಟಲ್ ಆಗಿದೆ. ಇದು ರಿಸರ್ವ್ ಬ್ಯಾಂಕ್ನಿಂದ ಅಧಿಕಾರ, ಪರವಾನಗಿ ಅಥವಾ ನಿಯಂತ್ರಕ ಅನುಮೋದನೆಯನ್ನು ಪಡೆಯಲು ವ್ಯಕ್ತಿಗಳು ಅಥವಾ ಘಟಕಗಳಿಗೆ ಸುರಕ್ಷಿತ ವೇದಿಕೆಯನ್ನು ಒದಗಿಸುತ್ತದೆ. ನೆಕ್ಸ್ಟ್ ನಾವು 8ನೇ ಕ್ವಶನ್ ಏನಿದೆ ಅಂತ ನೋಡೋಣ. 2024ನೇ ಸಾಲಿನ ವಿಶ್ವಸಂಸ್ಥೆಯ ಶಾಂತಿ ಪಾಲಕರ ಅಂತಾರಾಷ್ಟ್ರೀಯ ದಿನದ ಥೀಮ್ ಏನು? ನೋಡಿ, 2024 ಇಂಟರ್ನ್ಯಾಷನಲ್ ಡೇ ಆಫ್ ದ UN ಪೀಸ್ ಕೀಪರ್ಸ್. ಸೊ ಥೀಮ್ ಏನು ಅಂತ ಕೇಳ್ತಾರೆ. ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1, ಫಿಟ್ ಫಾರ್ ದ ಫ್ಯೂಚರ್ ಬಿಲ್ಡಿಂಗ್ ಬೆಟರ್ ಟುಗೆದರ್. ನೋಡಿ, ಫಿಟ್ ಫಾರ್ ದ ಫ್ಯೂಚರ್ ಬಿಲ್ಡಿಂಗ್ ಬೆಟರ್ ಟುಗೆದರ್ ಎಂಬುದು UN ಪೀಸ್ ಕೀಪರ್ಸ್ ಡೇನ ಒಂದು ಥೀಮ್ ಆಗಿದೆ. ಸೊ ಇಂಟರ್ನ್ಯಾಷನಲ್ ಡೇ ಆಫ್ ದ UN ಪೀಸ್ ಕೀಪರ್ಸ್ 2024. ಸೊ ಇಲ್ಲಿ ಗಮನಿಸಬಹುದು, ಅದರ ಒಂದು ಥೀಮ್ ಫಿಟ್ ಫಾರ್ ದ ಫ್ಯೂಚರ್ ಬಿಲ್ಡಿಂಗ್ ಬೆಟರ್ ಟುಗೆದರ್ ಎಂಬುದು ಈ ವರ್ಷದ ಥೀಮ್ ಆಗಿತ್ತು. ಸೊ ನಾ ಹೇಳಿದಂತೆ ಪ್ರತಿ ವರ್ಷ ಮೇ 29ರಂದು ನಾವು ವಿಶ್ವಸಂಸ್ಥೆಯ ಶಾಂತಿ ಪಾಲಕರ ಅಂತಾರಾಷ್ಟ್ರೀಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಪ್ರಪಂಚದ ಕಲಹ, ಹಾನಿಗೊಳಗಾದ ಪ್ರದೇಶಗಳಲ್ಲಿ ಶಾಂತಿಯನ್ನು ತರಲು ಪ್ರಯತ್ನಿಸುವಾಗ ತಮ್ಮ ಪ್ರಾಣವನ್ನು ಕಳೆದುಕೊಂಡಂತಹ 4,000ಕ್ಕೂ ಹೆಚ್ಚು ಶಾಂತಿ ಪಾಲಕರ ಸೇವೆ ಮತ್ತು ಅವರ ತ್ಯಾಗವನ್ನು ಗುರುತಿಸಿ ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತದೆ. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯ ಸೈನಿಕರು ವಿಶಿಷ್ಟವಾದ ನೀಲಿ ಬಣ್ಣದ ಹೆಲ್ಮೆಟ್ಗಳನ್ನು ಧರಿಸುತ್ತಾರೆ. ಗಮನಿಸಿ ಸ್ನೇಹಿತರೆ, ನೀಲಿ ಬಣ್ಣದ ಹೆಲ್ಮೆಟ್ಗಳನ್ನು ಧರಿಸುತ್ತಾರೆ. ಆ ಕಾರಣಕ್ಕಾಗಿ ಅವರನ್ನು ನೀಲಿ ಹೆಲ್ಮೆಟ್ಗಳು ಎಂದು ಕೂಡ ಗುರುತಿಸಲಾಗುತ್ತೆ. ನೋಡಿ, UN ಪೀಸ್ ಕೀಪರ್ಸ್ಗಳನ್ನು ನೀಲಿ ಹೆಲ್ಮೆಟ್ಗಳು ಎಂದು ಕೂಡ ಕರೀತಾರೆ ಎಂಬುದು ಗಮನಿಸಬೇಕು. ಇನ್ನು ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಗೆ ಭಾರತ 2ನೇ ಅತಿದೊಡ್ಡ ಕೊಡುಗೆ ನೀಡಿದೆ. ಈ ವರ್ಷ UN ಶಾಂತಿ ಪಾಲನೆಯ ಅಂತಾರಾಷ್ಟ್ರೀಯ ದಿನದ ಥೀಮ್ ಗಮನಿಸಬಹುದು ನೀವು. ಓಕೆ, ಸೊ ನೆಕ್ಸ್ಟ್ ನಾವು 9ನೇ ಕ್ವಶನ್ ನೋಡೋಣ. ಪೂರ್ಣಿಮಾ ಶ್ರೇಷ್ಠ ಅವರು 13 ದಿನಗಳಲ್ಲಿ 3 ಬಾರಿ ಮೌಂಟ್ ಎವರೆಸ್ಟನ್ನು ಏರಿದ ವಿಶ್ವದ ಮೊಟ್ಟ ಮೊದಲ ಮಹಿಳೆ ಎಂಬ ಖ್ಯಾತಿ ಪಾತ್ರವಾಗಿದ್ದಾರೆ. ಹಾಗಾದರೆ ಪೂರ್ಣಿಮಾ ಶ್ರೇಷ್ಠ ಯಾವ ದೇಶದವರು? ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3 ಸರಿಯಾಗಿದೆ, ನೇಪಾಳ ದೇಶದವರಾಗಿರತಕ್ಕಂಥ ಪೂರ್ಣಿಮಾ ಶ್ರೇಷ್ಠ ಕೇವಲ ಒಂದೇ ತಿಂಗಳಲ್ಲಿ, ಅಂದರೆ 15 ದಿನದ ಒಳಗಡೆಯಾಗಿ 3 ಬಾರಿ ಮೌಂಟ್ ಎವರೆಸ್ಟನ್ನು ಏರಿದ್ದಾರೆ. ಸೊ ಈ ಸಾಧನೆ ಮಾಡಿದ ಮೊಟ್ಟ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆ ಇವರ ಹೆಸರಿನಲ್ಲಿ ಇದೀಗ ದಾಖಲಾಗಿದೆ. ಗಮನಿಸಬಹುದು, ನೇಪಾಳ್ಸ್ ಪೂರ್ಣಿಮಾ ಶ್ರೇಷ್ಠ ಬಿಕಮ್ಸ್ ದ ಫಸ್ಟ್ ವುಮೆನ್ ಇನ್ ವರ್ಲ್ಡ್ ಟು ಕ್ಲಿಮ್ ಮೌಂಟ್ ಎವರೆಸ್ಟ್ ಥ್ರೈಸ್ ಇನ್ 13 ಡೇಸ್. ಕೇವಲ ತಮ್ಮ 13 ದಿನದ ಒಳಗಾಗಿ ಈ ಸಾಧನೆಯನ್ನು ಮಾಡಿದ್ದಾರೆ. ಸೊ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಓಕೆ, ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ ಸ್ನೇಹಿತರೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.